ನಿಮ್ಮನ್ನು ನೋಡೋಕ್ಕಲ್ಲ ಬಂದಿರೋದು ಮೇಸ್ಟ್ರೆ, ನಮ್ಮ ಟೀಚರ್ ಅಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಗುಡ್ ಮಾರ್ನಿಂಗ್ ಟೀಚರ್ ಅಮ್ಮ. ನಮಸ್ಕಾರ, ಚೆನ್ನಾಗಿದ್ದೀರೋ? ನೋಡಿ, ನೀವೇನೇ ಮಾತಾಡೋಕಿದ್ರು ಹೊರಗಡೆ ಮಾತಾಡೋಣ ಬನ್ನಿ, ಕ್ಲಾಸಲ್ಲಿ ಬೇಡ. ಅದು ಅರೆ, ನೀವು ಭಾರಿ ಇದ್ದೀರಾ ಮೇಡಮ್. ಈ ಪಾಠ ಎಲ್ಲ ಇಲ್ಲೇ ನಿಂತ್ಕೊಂಡು ಮಾತಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದಾಗಿದೆ. ಈ ಮಕ್ಕಳನ್ನ ಮನೆಗೆ ಕಳಿಸ್ಬಿಟ್ರೆ ಆಯ್ತು, ಏನಂತೀರಾ? ನೋಡ್ರಪ್ಪ, ಎಲ್ರು ಎದ್ದಿ ಮನೆಗೆ ಹೋಗಿ. ಅರೆ, ಅದು ಹೇಗಾಗುತ್ತೆ? ಕೂತ್ಕೊಳ್ಳಿ ನೀವೆಲ್ಲ. ಯಾಕೆ ಮನೆಗೆ ಕಳಿಸ್ತಿದ್ದೀರಾ? ಪ್ಲೀಸ್. ನಾನು ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಅವರೆಲ್ಲ ಹೋಗ್ತಾ ಇದ್ದಾರೆ ಅಷ್ಟೇ, ಸಿಂಪಲ್. ನನ್ನ ನಿರ್ಧಾರಕ್ಕೆ ಎದುರು ಹೇಳಕ್ಕೆ ಯಾರಾದರೂ ಇದ್ದಾರಾ ಇಲ್ಲಿ? ಏನ್ರೋ, ಯಾಕ್ರೋ ಇನ್ನ ಕಣ್ಣು ಪಿಳಿ ಪಿಳಿ ಬಿಟ್ಕೊಂಡು ನೋಡ್ತಾ ಇದ್ದೀರಾ? ಎದ್ದು ಹೋಗ್ತಾ ಇರ್ಬೇಕು, ಹೋಗಿ. ನಿಂತ್ಕೊಳ್ರೋ, ಇನ್ನು ಈಗಷ್ಟೇ ಕ್ಲಾಸ್ ಶುರುವಾಗಿದೆ. ಶುರುವಾರ ಈಗ ಮುಗೀತಂದು ನೆನ್ಸ್ಕಣಿ. ಈ ಊರಾಗ ನಮ್ಮ ಪಟೇಲ್ರಿ ಏನು ಹೇಳ್ರು ಅದೇನು ಹೇಳುದಲ್ದ. ಹೋಗ್ರಪ್ಪ, ಹೋಗಿ ಬೇಗ, ಹೋಗ್ರಿ ಬೇಗ ಎಲ್ಲಾರು. ಹೀರೋ 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 ನಾನೇ 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 ನಾನೇ. ಐ ಎಂತ ಸೆಂಟ್ ವಾಸನೆ ಹೆಂಗಿತ್ತ? ಅದು ಸೆಂಟು ವಾಸನೆ ಅಲ್ಲ ಮರೆಯ, ಪರಿಮಳ. ನೀನು ಹಿಂಗೆ ಎಡವಟ್ಕಣ ಮಾತಾಡ್ಕೊಂಡು ಸಿಕ್ಕದ ಅವಕಾಶ ಕಳ್ಕೊಂಬೇಡ. ಏಯ್, ಎಂತರಾಗ್ಲ, ಊರ್ ಮೇಲೆ ಊರು ಬಿದ್ರು ಸರಿ. ಇವತ್ತು ನನ್ನ ಮನಸ್ಸಿನಲ್ಲಿ ಎಂತ ಇತ್ತು ಅಂತ ಹೇಳಿ ಶ್ರದ್ಧಾ ಮೇಡಮ್ ಹೇಳಿದೆ. ಹಾಂ, ತಿಳ್ಕೊಂಡು ಹೊಸ ಶರ್ಟು ಯುಗಾದಿಗೆ ತಗೊಂಡಿದ್ದು. ಯುಗಾದಿ ತಗೊಂಡದ್ದು ಈ ಶರ್ಟ್ ಅಲ್ಲ, ನಿನ್ನ ಶರ್ಟ್ ಕಂಡು ಒಪ್ಕೊಂಡ, ನಿನ್ನ ಕಂಡು ಒಪ್ಕೊಂಡ. ಸುಮ್ಮನಿರ ಮಾರಾಯ. ಅದು ಹಂಗಿರ್ಲಿ, ನೀ ಹೇಳೋಕ್ಕಿಂತ ಅಂದಾಜು ಮಾಡಿದ್ಯಾ ಅಥವಾ ಇನ್ನೂ ಐಡಿಯಾ ಮಾಡ್ಲಿಯಾ? ನಿನ್ನೆ ರಾತ್ರಿ ಎಲ್ಲ ಅದೇ ಕೆಲಸ ಮಾರಾಯ. ಹೇಳ್ತೆ, ನನ್ನ ಪ್ರೀತಿಯ ಶ್ರದ್ಧಾ ಟೀಚರ್. ನಿಂಗೆ ಗೊತ್ತಿದ್ರೆ ಸಾಕು ಮರೆ. ಗೊತ್ತಿತ್ತು ಅಷ್ಟೇ, ನಿಂಗೆ ಗೊತ್ತಾರ ಸಾಕು. ಅಲ್ಲ, ಇವತ್ತಿಂದ ಶಾಲೆ ಬೇಗ ಬಿಡ್ತಾನ? ಏಯ್ ಬೈಲಿ, ಶಾಲೆ ಅಂತ ಬೈ ಬಿಟ್ಟಿದ್ದು. ಶಾಲೆಗೆ ಪಟೇಲ್ರು ಬಂದಿರು, ಟೀಚರ್ ಹತ್ರ ಮಾತಾಡ್ತಿದ್ರು, ನಮ್ಮನ್ನ ಹೋಯ್ನಿ ಅಂದ್ರು. ಇವತ್ತು ನಿನ್ನ ಪರಿಸ್ಥಿತಿ ಭಾರಿ ಕಷ್ಟ ಇದೆ. ಎಂತ ಹೇಳಿ ನಾನೇ ಕೇಳ್ಕೊಬತ್ತೀನಿ. ಬೇಡ, ನಾವು ಹೋಗಿ ಇನ್ನಷ್ಟು ರಾದಂತ ಮಾಡೋದು ಬೇಡ, ಇಲ್ಲೇ ಕೂಕೊಂಬ. ಹಂಗಂತ್ಯ? ಹಾಂ, ಮೇಡಮ್ ಬರ್ರಿ ಕೇಳ್ತಿ, ಆಮೇಲೆ ಐ ಲವ್ ಯು ಅಂತ. ಇಂಥ ನಿಂಗೆ ಮಂಡಿ ಸಮಯ ಇಲ್ಲೇನ? ಅಲ್ಲಿ ಪಟೇಲ್ರು ಒಳಗೆ ಬಂದಿರಂತೆ ಐ ಲವ್ ಯು ಅಂಬ್ರು. ಮೇಡಮ್ ಬರಲಿ ಅಂತ ಅನ್ಕೆಂಬ. ಕೆಂಬ ಕಾದಿರುವೆ ನಿನಗಾಗಿ ಶ್ರದ್ಧಾ ಟೀಚರ್, ಐ ಲವ್ ಯು. ಆಹಾ, ಈಗ ಸರಿ ಆಯ್ತು ನೋಡು. ಕೂತ್ಕೊಳ್ರ, ಕೂತ್ಕೊಳ್ಳಿ. ಮೇಡಮ್ ಏನೋ ಪಾಠ ಮಾಡ್ತಾರಂತೆ, ಅದನ್ನ ನಾವು ಸ್ವಲ್ಪ ಕಲ್ತ್ಕೊಳ್ಳೋಣ. ಏನಂತೀರಾ? ನೀವು ಒಳ್ಳೆ ತಮಾಷೆ ಮಾಡ್ತೀರಿ ಪಟೇಲ್ರೆ. ನಿಮಗೆ ಪಾಠ ಮಾಡೋಕಾಗ್ತಾ? ಮಾಡ್ತಾರೆ ಮೇಸ್ಟ್ರೆ, ಇವರೇ ಮಾಡ್ತಾರೆ.
ಕ್ರಾಂತಿಕಾರಿ ಟೀಚರ್ ಅಮ್ಮ, ಏನಂತೀರಾ? ಇಂದು ಎನಗೆ ಗೋವಿಂದ, ದಿಲ್ಲಿ ಮೇಡಮ್ ಪಾಠ ಮಾಡಿ ಬನ್ನಿ. ಎಷ್ಟೇ ಆಗಲಿ ನಾವು ಹಿಂದಿನ ಬೆಂಚಿನ ಹುಡುಗರು, ಸ್ವಲ್ಪ ತರಳೆ. ಯಾಕೆ ಹೀಗೆ ಮಾಡ್ತಿದ್ದೀರಿ? ನಾನು ನನ್ನ ಪಾಡಕ್ಕೆ ಪಾಠ ಮಾಡ್ಕೊಂಡಿದ್ದೀನಿ. ನೀವು ಹೀಗೆಲ್ಲ ಮಾಡೋದ್ರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಹೌದಾ? ಆಮೇಲೆ ಇನ್ನೇನಾಗತ್ತೆ? ನನಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದನ್ನು ಪಾಠ ಮಾಡಕ್ ಬರಬೇಡ ನೀನು. ಇದು ನನ್ನೂರು, ನನ್ನ ಶಾಲೆ, ನನ್ನ ಜನ, ಇದೆಲ್ಲ ನಂದು. ನೋಡು, ನಿನ್ನ ಭ್ರಮೆನ ನಾಶ ಮಾಡೋಣ ಅಂತ ಬಂದೆ ನಾನು. ಎಲ್ಲಿದ್ದಾರೆ ಮಕ್ಕಳು? ಒಂದು ಮಾತು ನಾನು ಆಚೆ ಹೋಗು ಅಂತ ಹೇಳಿದ ಕೂಡಲೇ ಎಲ್ಲರೂ ಹೋದ್ರು ತಾನೆ. ನಾನು ಮನಸ್ಸು ಮಾಡಿದ್ರೆ ಪ್ರತಿದಿನ ಇದನ್ನೇ ಮಾಡ್ಬೋದು. ನನ್ನ ಚೇಲ ಒಬ್ಬ ಆಚೆ ಕಡೆ ಮಚ್ಚಿಟ್ಕೊಂಡು ನಿಂತ್ಕೊಂಡ ಅಂದ್ರೆ ಈ ಮಕ್ಕಳನ್ನ ಬಿಟ್ಟಾಕೋ, ಒಂದು ಹುಳ ಕೂಡ ಒಳಗಡೆ ಬರೋದಿಲ್ಲ. ಅರ್ಥ ಆಯ್ತಾ? ಸಮ ಹೇಳ್ರಿ ಪಟೇಲ್ರೆ, ಇದನ್ನ ನಾನು ಅವತ್ತೇ ಹೇಳಿದೆ, ಆದ್ರೆ ಅವ್ರಿಗೆ ಅರ್ಥ ಆಗ್ತಿಲ್ಲ. ಏನೋ ದೊಡ್ಡ ಸಾಧನೆ ಮಾಡೋ ಟೈಪ್ ಭ್ರಮೆ ಹಂಗಿದ್ರು ನಮ್ಮ ಮೇಡಮ್. ಪಾಪ. ನೋಡಿ, ನನಗೆ ಯಾವ ಭ್ರಮೆನೂ ಇಲ್ಲ, ಅಥವಾ ಯಾವುದೋ ಸಾಧನೆ ಮಾಡ್ತಾ ಇದ್ದೀನಿ ಅನ್ನೋ ಹೆಮ್ಮೆ ಕೂಡ ಇಲ್ಲ. ಒಂದು ಹಳ್ಳಿಯ ಶಾಲೆಗೆ ಟೀಚರ್ ಆಗಿ ಬಂದಿದ್ದೀನಿ. ಅಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೀನಿ. ಇದಕ್ಕಿಂತ ದೊಡ್ಡ ಸನ್ಮಾನ ನನಗೆ ಬೇರೆ ಯಾವುದು ಬೇಡ. ನನ್ನ ಪಾಡಿಗೆ ನನ್ನ ಕೆಲಸ ಮಾಡಕ್ ಬಿಟ್ಬಿಡಿ ಸಾಕು. ನೀನಷ್ಟೇ ಮಾಡೋದ್ವಲ್ಲ, ನಂಗೆ ಅದೇ ದೊಡ್ಡ ಪ್ರಾಬ್ಲಮ್. ನಿನಗೆ ಊರಿಂದೆಲ್ಲ ಉಸಾಬರಿ ಬೇಕು. ನೋಡು, ಅನ್ಯಾಯದ ವಿರುದ್ಧ ಹೋರಾಡೋ ಬಿಲ್ಡಪ್ ಬೇರೆ ತಗೊಂತೀಯ ನೀನು. ನೆಕ್ಸ್ಟ್ ಟೈಮ್ ನಾನು ಈ ರೀತಿ ಬಂದು ಇಲ್ಲಿ ಕೂತ್ಕೊಂಡು ಮಾತಾಡೋದಿಲ್ಲ. ನೋಡು, ನಾನು ಅನ್ಯಾಯನೇ ಮಾಡಿಕೊಂಡು ಬದುಕ್ತಿರೋನು. ಇನ್ನು ಮುಂದೆನೂ ಹಾಗೆ ಮಾಡ್ತೀನಿ. ನಿನಗೆ ಕಣ್ಣಿದ್ದು ಇಲ್ಲದೆ ಇದ್ದಂಗೆ, ಕಿವಿ ಇದ್ರು ಕೇಳದೆ ಇದ್ದಂಗೆ ಇದ್ರೆ ಬದುಕೊಂತೀಯ. ನನ್ನ ತಂಟೆಗೆ ಬರಬೇಡ. ಬಂದ್ರೆ ಸರಿ ಹೋಗೋದಿಲ್ಲ. ಹೇಳಿದ್ದನ್ನ ಮತ್ತೊಮ್ಮೆ ನಾನು ಹೇಳೋದಿಲ್ಲ. ಅರ್ಥ ಮಾಡ್ಕೋ. ನೋಡಿದ್ರಲ್ಲ ಮೇಡಮ್, ಹೇಗೆ ನಿಮ್ಮ ಇಡೀ ಕ್ಲಾಸು ತುಂಬಿ ತುಳುಕ್ತಾ ಇದೆ. ಅಭಿನಂದನೆಗಳು ಮೇಡಮ್. ಬರ್ತೇನೆ. ನಿಮ್ಮ ಅಮೋಘ ಯಶಸ್ಸಿಗೆ ಕಂಗ್ರ್ಯಾಚುಲೇಷನ್ಸ್. ಕಣ್ರಿ, ನಾನು ಹೇಳದ ಅರ್ಥ ಇಲ್ಲ ನಿಮಗೆ. ಪಟೇಲ್ರ ಶಾಲೆಗೆ ಬಂದು ಕಂಡೇ ಹೆದರ್ಕೊಂಡು ಶಾಲೆಗೆ ಮಕ್ಕಳು ಅರ್ಧಕ್ಕರ್ಧ ಬಪ್ಪತ್ತು ಕಡಿಮೆ ಮಾಡ್ತಾರೆ. ಎಂತ ಮಾಡ್ತಾರೆ? ಅದಕ್ಕೆ ಹೇಳುವುದು, ಜಾಸ್ತಿ ಸೋಕು ಮಾಡೋಕ್ಕಾಗ ಮೇಲೆ ಕೊದ್ದು ಕೆಳಕ್ಕೆ ಬರಕ್ಕೆ. ಹಾ, ಮೇಡಮ್ ಅಂದ್ರೆ ಅಲ್ಕಣ. ಏ ಬಚ್ಚಿ, ಎಂತಕ್ಕೋ ಇವತ್ತು ಬೇಡಮ್ಮಾಗಿತ್ತ? ಮೇಡಮ್ ಗರಂ ಆಗಿದ್ರ ಇವತ್ತು ಬೇಡ. ಮೊದಲೇ ಅಕ್ಕ ಬೇಜಾರಂಗಿದ್ದಳು, ನೀವ ಬೇರೆ ಅಡ್ಡ ಬಂದ್ರೆ ಅಷ್ಟೇ.
ಮೇಡಮ್ ಗರಂ ಇದ್ರ ಮರ ಬೇಡ, ನಾ ಹೇಳ್ತಿದ್ದೆ ಕೇಳ ಬೇಡ. ಅಂದ್ರೆ ಎಂತಾಯ್ತಾ? ಮೊದಲೇ ಶಾಲೆ ಹಂಗ್ ಗಲಾಟೆ ಆಯ್ತು, ಇನ್ನೇನ್ ಬೇರೆ ತಲೆ ತಿಂದ್ರೆ ಅಷ್ಟೇ. ಅಕ್ಕನ ಹತ್ರ ಮಾತಾಡೋದಲ್ಲ, ಕೆಮ್ರು ಜಾಗ್ರತೆ ಕಣ್ಕೊ. ನಾ ಬತ್ತೆ, ನನ್ನ ಬಿಡ. ಏಯ್ ಎಂತಕ್ಕ ನನ್ನ ಲೈಫಲ್ಲಿ ಹೆಂಗಾಗ್ತವ ದೇವ್ರೇ. ಎಂತಕ್ಕಂದ್ರೆ ನಿನ್ನ ಟೈಮ್ ಸರಿ ಇಲ್ಲ ಅದಕ್ಕೆ. ಇಲ್ಕಂಡು ನೀನು ಹೊಸ ಶರ್ಟ್ ತಗೊಂಡಿದೆ ಅಲ್ಲ, ಆ ಖುಷಿಗೆ ಒಂದು ಕಾಪಿ ಕೊಡ್ಸು. ಅಕ್ಕ ನಿನ್ನ ಲವ್ ಕತೆ ಹೇಳ್ಕೊಂಡ್ರು ಹಿಂಗೆ ಎಂಟ ಬಾ ಹಪ್ಪ. ಅಬ್ಬಾ ಶ್ರದ್ಧಾ, ಯಾಕೋ ಒಂಥರ ಇದ್ದಾಳಲ್ಲ ಶ್ರದ್ಧಾ. ಶ್ರದ್ಧಾ, ಶ್ರದ್ಧಾ. ಅಪ್ಪಾಜಿ ನೀವೆಲ್ಲ ಇದ್ರಾ? ಅಲ್ಲಮ್ಮ, ಅಷ್ಟೊಂದು ಸಲ ಕರೆದೆ ಕೇಳಿಸ್ತಾ ಇಲ್ವ ನಿನಗೆ? ಯಾವ ಲೋಕದಲ್ಲಿದ್ದೆ ನೀನು? ಅದು ಅಪ್ಪಾಜಿ ಇವತ್ತು ಪಟೇಲ್ರು ಶಾಲೆಗೆ ಬಂದಿದ್ರು. ಏನಂದ? ಏನ್ರೋ ಯಾಕ್ರೋ ಇನ್ನ ಕಣ್ಣು ಪಿಳಿ ಪಿಳಿ ಬಿಟ್ಕೊಂಡು ನೋಡ್ತಾ ಇದ್ದೀರಾ? ಎದ್ದು ಹೋಗ್ತಾ ಇರ್ಬೇಕು. ಹೋಗಿ. ನೋಡು, ನಾನು ಅನ್ಯಾಯನೇ ಮಾಡ್ಕೊಂಡು ಬದುಕ್ತಿರೋನು, ಇನ್ನು ಮುಂದೆನೂ ಹಾಗೆ ಮಾಡ್ತೀನಿ. ನಿನಗೆ ಕಣ್ಣಿದ್ದು ಇಲ್ಲದೆ ಇದ್ದಂಗೆ, ಕಿವಿ ಇದ್ರು ಕೇಳದೆ ಇದ್ದಂಗೆ ಇದ್ರೆ ಬದುಕೊಂತೀಯ. ಅಭಿನಂದನೆಗಳು ಮೇಡಮ್, ಬರ್ತೀನಿ. ನಿಮ್ಮ ಅಮೋಘ ಯಶಸ್ಸಿಗೆ ಕಂಗ್ರ್ಯಾಚುಲೇಷನ್ಸ್. ನೋಡಮ್ಮ, ಇದು ಅವನ ನೇಚರು. ಒಂದು ವೇಳೆ ಅವನ ಶಾಲೆ ಹತ್ರ ಬಂದಿರಲಿಲ್ಲ ಅಂದರೆ ನಾವು ಆಶ್ಚರ್ಯ ಪಡಬೇಕಾಗಿತ್ತು. ನೀನು ಅಷ್ಟೆಲ್ಲ ಕಷ್ಟಪಟ್ಟು ಮನೆ ಮನೆ ತಿರುಗಿ ಶಾಲೆ ಮತ್ತೆ ಶುರು ಆಗೋಗಿ ಮಾಡಿದೆಯಲ್ಲ, ಅದು ನೀನು ಪಟೇಲನ ವಿರುದ್ಧ ಒಂದು ಯುದ್ಧನ ಗೆದ್ದ ಹಾಗೆ. ಆದರೆ ಈಗ ಶಾಲೆಗೆ ಮಕ್ಕಳು ಕಡಿಮೆ ಬರ್ತಿದ್ದಾರೆ ಅಂತಂದಾಗ ಅವನು ನಿನ್ನ ನೋಡಿ ನಗೋ ಕೆಲಸ ಮಾಡಲೇಬೇಕು ಅಲ್ಲ? ಆದರೂ ಇದೆಲ್ಲದರ ಅಗತ್ಯ ಏನಿತ್ತು ಅಂತ? ಅಗತ್ಯ ಅಲ್ಲಮ್ಮ, ಇದು ಅವನ ಅಹಮಿನ ಪ್ರಶ್ನೆ. ಅದೆಲ್ಲ ಬಿಡು. ಈಗ ಪಟೇಲ ಹೇಗೆ ಅಂತ ನಿನಗೂ ಅಷ್ಟೋ ಇಷ್ಟೋ ಗೊತ್ತು. ನಿನ್ನ ಎಚ್ಚರಿಕೆಯಲ್ಲಿ ನಿಂತ್ಕೊಂಡು ಕೆಲಸ ಹೇಗೆ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಅದನ್ನು ನೋಡು. ಚಿಕ್ಕ ಪುಟ್ಟ ವಿಷಯಗಳಿಗೆಲ್ಲ ತಲೆ ಕೆಡಿಸ್ಕೋಬೇಡ. ಅವನು ಕೂಗಾಡಲಿ, ವ್ಯಂಗ್ಯನೇ ಮಾಡಲಿ, ಏನು ಬೇಕಾದರೂ ಮಾಡಿಕೊಳ್ಳಿ. ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರೋವರೆಗೂ ನಾವು ಸುಮ್ಮನಿರೋಣ, ನೋಡೋಣ. ಹಾಗೂ ಒಂದು ವೇಳೆ ಏನಾದರೂ ಅನಿವಾರ್ಯತೆ ಅಂತ ಬಂದರೆ ಮುಂದೆ ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರಾಯ್ತು. ಸರಿ ಅಪ್ಪಾಜಿ, ಹಾಗೆ ಮಾಡ್ತೀನಿ ನಾನು.
ಬೇಡ ಅಂದರೂ ಮತ್ತೆ ಮತ್ತೆ ನಿನ್ನ ಎದುರಿಗೆ ಹೋಗೋ ಹಾಗಾಗ್ತಾ ಇದೆ ನನಗೆ. ಛೇ. ಎಂತದ ಮೇಲೆ ಆಯ್ತು ಈಗ ಇಷ್ಟೊಂದು ಸೆಕೆ ಇನ್ನು ಬೇಸಿಗೆಗೆ ಹೆಂಗ ಎಂತದ? ಹೌದಪ್ಪ, ತುಂಬಾ ಸೆಕೆ. ಎಂತ ಮಾಡ್ತಿದ್ರಿ? ತೋರ್ದಿಲ್ಲನಾ ಮಟ್ಲು ಎಳಿತಾ ಇರ್ತದ? ಎಂತ ಬೇಕಾದ್ರೆ ಮಾಡ್ಕೊಳ್ಳಿ, ನಿಮ್ ಕರ್ಮ. ಎಂತಾಯ್ತ ಮಾರಾಯ, ಬೇಜಾರಂಗಿದ್ದೆ? ಶಾಲೆಗೆ ಹೋಯ್ಕಂತ ಇಷ್ಟಪಟ್ರೆ ಪಟೇಲ್ ಒಂದೊಂದು ರಗಳಿ. ರಗಲಿಯ ಎಂತ ಆಯ್ತಾ? ಆ ಪಟೇಲ್ ಇವತ್ತು ಶಾಲೆ ಬಂದು ಶ್ರದ್ಧಕ್ಕಂಗೆ ಎಂತೆಂತ ಹೇಳಿ ತಮಾಷೆ ಮಾಡ್ದ. ಶಾಲೆ ಹ್ಯಾಂಗ್ ನೋಡಿತ್ತು ಅಂತ ಕೇಳಿ ಎದುರಿಸ್ದ. ಶಾಲೆಗಿದ್ದ ಮಕ್ಕಳನ್ನೆಲ್ಲ ಹೊರಗೆ ಕಳಿಸಿಬಿಟ್ಟ. ಅಯ್ಯೋ ದೇವ್ರೆ, ಹೌದಾ? ನಿಂಗಿಂತ ಮಾಡ್ಲೇ ಅಲ್ದಾ? ಇಲ್ಲಪ್ಪ, ನಂಗೆಂತ ಮಾಡ್ಲವ. ಆದ್ರೆ ಅಮ್ಮ ಪಾಪ ಶ್ರದ್ಧಕ್ಕಂಗೆ ಸಮ ಬೈದ ಅಮ್ಮ. ನಂಗೆ ಅದೇ ಬೇಜಾರಾದ. ಅವ್ರಿಗೆ ಎಂತಾರು ಬೈಲಿ, ನಿಂಗೆಂತಾರು ಆದ್ರೆ ಎಂತ ಮಾಡಕ್ ನಾವೀಗ? ನಂಗೆಂತಪ್ಪ ಇಲ್ಲ ಅಮ್ಮ, ನಾ ಸುಮ್ಮನೆ ಕಾಂತ ಕೂಕೊಂಡಿದ್ದೆ. ಆ ಪಟೇಲ್ ಹಣೆ ಬರ ಗೊತ್ತಲ್ಲ ಅಮ್ಮ ನಿಂಗೆ. ಶಾಲೆಗೆ ಬಂದು ಕೂಗಾಡಿ ಅದು ಇದು ಅನ್ಕೊಂಡು ಇಷ್ಟಿಷ್ಟು ಉದ್ದ ಬೈದಾದ ಅಮ್ಮ. ಛೇ, ಆ ಪಟೇಲನ್ಗೆ ಊರು ಉದ್ಧಾರ ಆಪದೆ ಬೇಡವಾ? ಕಾಣಿ, ಅದೆಲ್ಲ ನಂಗೆ ಗೊತ್ತಿಲ್ಲ. ಪುಟ್ಟ, ನಾಳೆಯಿಂದ ನೀ ಶಾಲೆಗೆ ಹೋಗೋದು ಬೇಡ. ಶಾಲೆಗೆ ಹೋಗಿಲ್ಲ, ನಮ್ಗೆ ಯಾವ ಜಗಳ ಗಲಾಟೆನೂ ಬೇಡ. ಹೌದು ಮಾರಾಯ್ತಿ. ಅದೆಲ್ಲ ನಂಗೆ ಗೊತ್ತಿಲ್ಲ ಅಮ್ಮ. ನಂಗೆ ಶಾಲೆಗೆ ಹೋಯ್ಕಂದ್ರೆ ಹೋಯ್ಕಷ್ಟೇ. ನಂಗೆ ಶಾಲೆಗೆ ಹೋಗೋದಂದ್ರೆ ಮಸ್ತ್ ಇಷ್ಟ ಅಮ್ಮ. ನಿನ್ ಕತೆ ಎಲ್ಲ ಬೇಡ. ನೀ ಶಾಲೆಗೆ ಓದಿಲ್ಲ ಅಂದ್ರೆ ಓದಿಲ್ಲ ಅಷ್ಟೇ. ಹೇಳು. ನೀ ಎಂತದ ಮಾರಾಯ್ತಿ? ಏ ಪುಟ್ಟ, ಮರಕ್ ಮಾಡಿ ಹೇಳ ಮರ. ಆಯ್ತು ಹೇಳು ಮರ. ಎಂತ ಹಿಂಗ್ ಮಾಡ್ತೀಯ? ಧ್ವನಿಗಳು ಹೇಗೆ ಹೇಳ್ತಾರೆ ಹಾಗೆ ಮಾಡುವ. ಪುಟ್ಟ ಮರಕ್ ಬೇಡ, ಸುಮ್ಮನಿರ. ಅಪ್ಪ ಶಾಲೆ ಕಳಿಸಿ ಅಪ್ಪ. ಆಯ್ತು ಆಯ್ತು, ನೀ ಮರಕ್ ಬೇಡ. ಎಂತದ ಮಾರಾಯ್ತಿ ನೀನು? ಹಿಂಗೆ ಹೇಳಿ ನೀವು. ನಾಳೆ ಎಂತಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾ ಜವಾಬ್ದಾರಿ ಅಲ್ಲ. ಆಯ್ತು ಸುಮ್ಮನಿರ ಮಾರಾಯ್ತಿ. ನೀನು ಒಟ ಒಟ ಅನ್ಬೇಡ. ಬಾ ಪುಟ್ಟ, ಬಾರ. ಬಾ ಪುಟ್ಟ, ಬಾ. ನೀನು ಮರಕ್ ಬೇಡ, ಬಾರ ಬಾರ. ನಮಗೆ ಶಾಲೆಗೆ ಇಲ್ಲಿ ಎಂತಕ್ ಬೇಕು? ಬಡವ ನೀನ್ ಮಡಗ್ದಂಗಿರಂತ ಗಾದಿಯೇ ಇತ್ತು. ಎಲ್ಲ ನನ್ನ ಕರ್ಮ. ಹೇಗಿದ್ದೀರಿ ಈಗ? ಯಾರು ಬೇಕಿತ್ತು ನಿಮಗೆ? ಹಾಂ, ಯಾರಮ್ಮ? ಓಹ್, ನನ್ನ ಹತ್ರ ಮಾತಾಡ್ತಾ ಇದ್ದೀರಾ? ಓಕೆ ಓಕೆ ಓಕೆ. ಓವರ್ ಆಕ್ಟಿಂಗ್ ಬೇಡ ಭುವನ್. ಹೇಗಿದ್ದೀರಾ ಈಗ ಹೇಳಿ. ನನಗೇನಾಗಿದೆ ಶ್ರದ್ಧಾ? ಚೆನ್ನಾಗೇ ಇದ್ದೀನಿ. ಬಾ ಒಳಗೆ. ನನ್ನ ಅರಮನೆಗೆ ಬಂದಿಲ್ಲ ಅಲ್ಲ ನೀನು? ಹಾಂ, ಇದೇ ಮೊದಲನೇ ಸಲ ಬರ್ತಿದ್ಯಾ ಅನ್ಸುತ್ತೆ. ಏನು ನೀನು? ಬಾ. ಪರವಾಗಿಲ್ಲ, ನಿಮ್ಮ ಕಾಲು ನೋವು ಹೇಗಿದೆ ಅಂತ ಕೇಳ್ಕೊಂಡು ಹೋಗಕ್ಕೆ ಬಂದೆ ಅಷ್ಟೆ. ಹಾಂ, ಪರವಾಗಿಲ್ಲ. ಸರಿ, ಹುಷಾರಾಗಿರಿ. ಗೊತ್ತಿಲ್ದಿರೋ ಕೆಲಸ ಮಾಡಕ್ಕೆ ಹೋಗಿ ಈ ಥರ ಎಲ್ಲ ಮಾಡ್ಕೊಳ್ಳೋಕ್ಕಿಂತ ಸುಮ್ಮನಿದ್ರೇ ಗೌರವ ಹೆಚ್ಚು. ಶ್ರದ್ಧಾ ಮೇಡಮ್, ನಿಮ್ಮ ಅಡ್ವೈಸ್ನ ನಾನು ಪಾಲಿಸ್ತೀನಿ. ಖಂಡಿತವಾಗ್ಲೂ ಇನ್ಮೇಲೆ ಹಾಗೆ ಮಾಡಲ್ಲ. ಬರ್ತೀನಿ ನಾನು. ಒಂದೇ ಒಂದು ನಿಮಿಷ, ಒಂದು ಪ್ರಶ್ನೆ ಕೇಳಿ. ಯಾಕೊಂಥರ ಇದೆಯಾ ನೀನು? ನಿನ್ನ ಮನಸ್ಸಲ್ಲಿ ಏನೋ ಕಾಡ್ತಾ ಇದೆ. ಏನಾಯಿತು? ಏನಿಲ್ಲ, ಏನೂ ಇಲ್ಲ. ಐ ಆಮ್ ಫೈನ್. ನಾನು ಬರ್ತೀನಿ. ಏನಾಯ್ತು ಈಗ?